ಹಾಯ್ ಹಲೋ, ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ. ಮಾತೆರೆಗ್ಲ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಕೂಡ ಟ್ಯಾರೋ ರೀಡಿಂಗನ್ನು ನೋಡೋಣ. ಇವತ್ತಿನ ಟ್ಯಾರೋ ರೀಡಿಂಗ್ನಲ್ಲಿ ಏನು ವಿಷಯ ಅಂದರೆ, ಮುಂದಿನ 7 ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನೋ ವಿಚಾರದ ಬಗ್ಗೆ ನಾವಿವತ್ತು ಟ್ಯಾರೋ ರೀಡಿಂಗನ್ನು ಮಾಡೋಣ. ಅಂದರೆ ಹಣಕಾಸಿನ ವಿಚಾರನೂ ಆಗಿರ್ಬೋದು, ಅಥವಾ ನಿಮ್ಮ ಆರೋಗ್ಯದ ವಿಚಾರ, ನಿಮ್ಮ ಮನಸ್ಸಲ್ಲಿರುವಂಥ ಕೆಲವೊಂದು ಆಲೋಚನೆಗಳಿರ್ಬೋದು, 7 ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನುವಂಥ ವಿಚಾರದ ಬಗ್ಗೆ ನಾವಿವತ್ತು ಟ್ಯಾರೋ ರೀಡಿಂಗನ್ನು ಮಾಡೋಣ. ಓಕೆ, ನೀವೇನಾದರೂ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ, ಕೋರ್ಟು ಕಚೇರಿ ಅನ್ನೋ ವಿಚಾರದ ಬಗ್ಗೆ, ಈ ವಿಚಾರದಲ್ಲೆಲ್ಲ ನಿಮ್ಮ ಮನಸ್ಥಿತಿ ಹೇಗಿದೆ, ಅಥವಾ ನೀವೇನಾದರೂ ಹೊಸ ಕೆಲಸಕ್ಕೆ ಸೇರಬೇಕು ಅಂತ ಇದ್ದೀರಾ, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿ ಏನಾದರೂ ಇದ್ದರೆ, ಅಂಥ ವಿಚಾರದಲ್ಲಿ ನಿಮಗೆ ಯಾವ ರೀತಿಯ ಒಂದು ಯೂನಿವರ್ಸಿಂದ ನಿಮಗೆ ಮೆಸೇಜ್ ಸಿಗುತ್ತೆ ಅನ್ನೋದನ್ನು ಇವತ್ತು ನಾವು ಟ್ಯಾರೋ ರೀಡಿಂಗ್ನಲ್ಲಿ ನೋಡೋಣ. ಓಕೆ, ಮೊದಲನೇದಾಗಿ ನಾನಿಲ್ಲಿ 3 ಕಾರ್ಡ್ ಡೆಕ್ಗಳನ್ನು ಇಟ್ಟಿದ್ದೀನಿ, ಆಯಿತಾ. ಇಲ್ಲಿ ಫಸ್ಟ್ ಕಾರ್ಡ್ ಡೆಕ್, ಆಮೇಲೆ ಮಿಡಲ್ ಒನ್, ಆಮೇಲೆ ಇಲ್ಲಿ ಲಾಸ್ಟ್ ಒನ್. ಈ ಥರ ಕಾರ್ಡ್ ಡೆಕ್ಗಳನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಈ 3 ಕಾರ್ಡ್ ಡೆಕ್ಗಳಲ್ಲಿ ನಿಮಗೆ ಯಾವ ಕಾರ್ಡ್ ಡೆಕ್ಕನ್ನು ಅಟ್ರ್ಯಾಕ್ಷನ್ ಆಗ್ತಿದೆ, ನಿಮಗೆ ಯಾವ ಕಾರ್ಡ್ ಡೆಕ್ ನಾನು ನೋಡಬೇಕು, ಆ ಕಾರ್ಡಲ್ಲಿ ಏನಿದೆ ಅಂತ ನಿಮಗೆ ಕ್ಯೂರಿಯಸ್ ಇದೆಯಾ, ಯೂನಿವರ್ಸ್ ನಿಮಗೆ ಯಾವ ರೀತಿಯ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋ ವಿಷಯದ ಬಗ್ಗೆ, ಅಥವಾ ನಿಮ್ಮ ಇಷ್ಟ ದೇವರುಗಳಾಗಿರ್ಬೋದು, ಅವರ ಜೊತೆ ನೀವು ಯಾವ ಕನೆಕ್ಷನಲ್ಲಿ ಬೇಡ್ಕೊಂಡಿದ್ದೀರಾ, ಯಾವ ಕೆಲಸ ಆಗಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ, ಆ ಕೆಲಸ ಆಗುತ್ತಾ ಇಲ್ವಾ, ಅಥವಾ ನಿಮ್ಮ ಮನಸ್ಥಿತಿಯಲ್ಲಿ ಏನು ಚೇಂಜಸ್ ಆಗಬೇಕು ಅಂತ ಇದೆ, ಯಾವುದರಿಂದ ನೀವು ಹೊರಗೆ ಬರಬೇಕು ಅಂತ ಇದೆ, ಇಂಥದ್ದೆಲ್ಲ ಸಾಕಷ್ಟು ಆಲೋಚನೆಗಳು ಅಥವಾ ಸಣ್ಣ ಸಣ್ಣ ಮೆಸೇಜ್ಗಳು ಯೂನಿವರ್ಸಿಂದ, ನಿಮ್ಮ ಬಿಲೀವ್ನಿಂದ, ದೇವರಿಂದ ಸಿಗುವಂಥ ಚಾನ್ಸಸ್ ಇದ್ದರೆ, ಅವರೇ ನಿಮಗೆ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದರೆ ಖಂಡಿತವಾಗಿಯೂ ಇಗ್ನೋರ್ ಅಂತೂ ಮಾಡಬೇಡಿ. ವಿಡಿಯೋವನ್ನು ನೋಡಿ ಅದರಲ್ಲಿ ಏನಿದೆ, ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಯಾವೆಲ್ಲ ಚೇಂಜಸನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರುವಂತಹ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಓಕೆ, ಮೊದಲಿಗೆ ನಾನು ಈ ಫಸ್ಟ್ ಕಾರ್ಡ್ ಡೆಕ್ಕನ್ನು ನೋಡ್ತಾ ಇದ್ದೀನಿ. ಅಂದರೆ ಎಡ ಕಡೆ ಇರುವಂತಹ, ಲೆಫ್ಟ್ ಸೈಡಲ್ಲಿರುವಂತಹ ಕಾರ್ಡ್ ಡೆಕ್. ಓಕೆ, ಈ ಕಾರ್ಡ್ ಡೆಕ್ಕಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಟ್ಟಿದ್ದಾರೆ, ನಿಮ್ಮ ಆರೋಗ್ಯ, ಹಣಕಾಸು ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಕಲಿತಾ ಇರುವಂಥ ವಿದ್ಯೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಏನು ಹೇಳ್ತಾ ಇದ್ದಾರೆ, ನಿಮ್ಮ ಫೀಲಿಂಗ್ಸಲ್ಲಿ ಹೇಗಿದೆ ನಿಮ್ಮ ಮನಸ್ಥಿತಿ, ಅಥವಾ ಯಾವ ರೀತಿ ಅನ್ನೋದನ್ನು ನಾವಿಲ್ಲಿ ಮೊದಲು ನೋಡೋಣ. ಓಕೆ, ನಾನಿಲ್ಲಿ ಕೆಲವೊಂದು ಕಾರ್ಡ್ನ ಇಲ್ಲಿ ತೆಗಿತಾ ಇದ್ದೀನಿ. ಓಕೆ, ಇಲ್ಲಿ ಕೆಲವೊಂದು ಕಾರ್ಡ್ಗಳು ಬರ್ತಾ ಇದೆ ನೋಡಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಫೀಲಿಂಗ್ಸಿಗೆ ಸಂಬಂಧಪಟ್ಟಂತೆ, ಯಾಕೆ ಹೀಗಿದೆ, ಆಮೇಲೆ ಏನು ನಡೀತಾ ಇದೆ. ಓಕೆ, ಇಲ್ಲಿ ಇಷ್ಟು ಕಾರ್ಡ್ಗಳನ್ನು ನಾನು ತೆಗೆದಿದ್ದೀನಿ ಈಗ. ಓಕೆ ನೋಡಿ, ಇಲ್ಲಿ ಇಷ್ಟು ಕಾರ್ಡ್ಸ್ ಬಂದಿದೆ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಒಂದೇ ಒಂದು ಮೇಜರ್ ಆರ್ಕಾನ ಕಾರ್ಡ್ ಬಂದಿದೆ. ಅದೇನು ತೋರಿಸ್ತಾ ಇದೆ ಅಂದರೆ 3 ಆಫ್, ಓಕೆ, ಕಾರ್ಡ್ ನಂಬರ್ 3 ಬಂದಿದೆ. ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಇಷ್ಟರವರೆಗೆ ನೋಡಿ, ಈವರೆಗೆ ನೀವು ಏನು ಪಟ್ಟಿದ್ದೀರಾ, ಒಬ್ಬರೇ ಇಲ್ಲಿ ಏನು ಅಂದರೆ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲಿ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು. ಪ್ರೀತಿಯ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಹರ್ಟ್ ಆಗಿದೆ ನಿಮಗೆ ಪ್ರೀತಿಯ ವಿಚಾರದಲ್ಲಿ. ಅಂದರೆ ಏನು ಮಾಡಿದರೆ ಸರಿ, ಏನು ಮಾಡಿದರೆ ತಪ್ಪು ಅನ್ನುವಂತಹ ಆಲೋಚನೆ ಇತ್ತು, ನಿಮ್ಮದೊಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಿಮಗೆ ನಾಲೆಜ್ ಇದೆ, ಇಲ್ಲಿ ಸಿಕ್ಕಾಪಟ್ಟೆ ನಿಮಗೆ ನಾಲೆಜ್ ಇದೆ, ನೀವು ಕಷ್ಟಪಟ್ಟು ದುಡಿತೀರಿ, ಆದರೆ ನಿಮಗೊಂದು ಹಠ ಇದೆ, ಎಲ್ಲವನ್ನು ಕೇಳ್ತೀರಿ, ಆದರೆ ಎಲ್ಲವನ್ನು ನೀವು ನಂಬಲ್ಲ. ಇಂಥ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿ. ಇನ್ನು ಹೆಂಗಸರಿಗೆ ನಾವು ಕನೆಕ್ಷನ್ ಅಂದರೆ, ಯಾರೆಲ್ಲ ಹೆಂಗಸರಿದ್ರು ನೀವು ಹೇಗೆ ಅಂದರೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಭಾವನೆಗಳನ್ನು ನಿಮಗೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಒಂದು ಕೆಪಾಸಿಟಿ ಇದೆ, ನಿಮ್ಗೆ ಗೊತ್ತು ಎಲ್ಲೆಲ್ಲಿ ಹೇಗೆ ವರ್ತಿಸಬೇಕು.
ಎಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ನೀವು ಚೆನ್ನಾಗಿ ಆಟ ಆಡಲಿಕ್ಕೆ ಇವಾಗ ಕಲ್ತಿದ್ದೀರಾ, ಸರಿನಾ? ಆಮೇಲೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. 8 ಆಫ್ ಪೆಂಟಿಕಲ್ಸ್ ಅಂದರೆ ನೀವೀಗ ಒಂದೊಂದನ್ನೇ ಕಲೆಕ್ಟ್ ಮಾಡ್ಕೊಳ್ತಿದ್ದೀರಾ, ಅಂದರೆ ಒಂದೊಂದೇ ಕೆಲಸವನ್ನು ಮಾಡ್ತಾ ಇದ್ದೀರಾ. ಮನೆ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಇನ್ವೆಸ್ಟ್ಮೆಂಟಿನ ವಿಚಾರದಲ್ಲಾಗಿರ್ಬೋದು, ನೀವು ಮಾಡ್ತಾ ಇದ್ದೀರಾ. ತುಂಬ ಒಂದು ಒಳ್ಳೆಯ ಮನಸ್ಥಿತಿ ಇದೆ ನಿಮಗೆ. 4 ಆಫ್ ವಾಂಡ್ಸ್ ಇದೆ, ಅದೇ ರೀತಿ 10 ಆಫ್ ವಾಂಡ್ಸ್ ಇದೆ. 10 ಆಫ್ ವಾಂಡ್ಸ್ ಕೂಡ ಏನು ಹೇಳ್ತಾ ಇದೆ ಅಂದರೆ ಎಲ್ಲ ಜವಾಬ್ದಾರಿಯನ್ನು ಒಬ್ಬನೇ ತಗೊಂಡು ಮಾಡುವಂತಹ ಪ್ರಯತ್ನಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ತುಂಬ ಸುಸ್ತು ಆಮೇಲೆ ಇಲ್ಲಿ ಫೀಲಿಂಗ್ಸಲ್ಲಿ ಏನಂದರೆ ನೀವು ಅಗ್ರೆಸಿವ್ ಆಗಿದ್ದೀರಾ. ನಿಮ್ಮ ಮನೋಭಾವ ಸ್ವಲ್ಪ ಜಾಸ್ತಿ, ನೀವು ಅಂದರೆ ನನಗೆಲ್ಲ ಗೊತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಮಾಡ್ತೀನಿ, ನನಗೆ ಯಾರ ಸಹಾಯನೂ ಬೇಡ ಅನ್ನೋಂಥ ಮನಸ್ಥಿತಿಯೂ ನಿಮಗಿದೆ. ಯಾಕಂದರೆ ನಿಮ್ಮ ಫೀಲಿಂಗ್ಸಿಗೆ ಇಲ್ಲಿ ಆಲ್ರೆಡಿ ಹರ್ಟ್ ಆಗಿದೆ. 1-2-3 ಪ್ರಯತ್ನದಲ್ಲಿ, 1-2-3 ವಿಷಯದಲ್ಲಿ ನೀವಿಲ್ಲಿ ಸೋಲುವಂಥ ಪ್ರಯತ್ನ ಇದೆ. ಆದರೆ 4ನೇ ಪ್ರಯತ್ನದಲ್ಲಿ ನಿಮಗಿಲ್ಲಿ ದೇವರಿಂದ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಯಾಕಂದರೆ ಇಲ್ಲಿ 4 ಆಫ್ ಕಪ್ಸ್ ಇದೆ ನೋಡಿ. ನಿಮ್ಮ ಪ್ರೀತಿ ಇಲ್ಲಿ ಡ್ರೈನ್ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಎಮೋಷನ್ಗೆ ಹರ್ಟ್ ಆಗಿರ್ಬೋದು, ಸರಿನಾ? ನೀವು ಅಂದ್ಕೊಂಡಿದ್ದೀರಾ ನಾನೇನಾದರೂ ಮಾಡಬೇಕಂದ್ರೆ ಒಂದು ಒಳ್ಳೆಯ ರೀತಿಯಲ್ಲೇ ಮಾಡಬೇಕು ಕೆಲಸವನ್ನು ಅಂತ ಅಂದ್ಕೊಂಡಿರ್ಬೋದು. ಅಥವಾ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ನಿಮಗೆ ಸಾಕಷ್ಟು ಗೊಂದಲ ಇರ್ಬೋದು. ಅಂದರೆ ಯಾಕೆ ಏನು ಮಾಡಿದರೂ ಸರಿ ಆಗ್ತಿಲ್ಲ, ನನ್ನ ಆರೋಗ್ಯನೇ ಸರಿ ಆಗ್ತಿಲ್ಲ, ನನ್ನ ಮನಸ್ಥಿತಿನೇ ಸರಿ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಆದರೆ ಅದಕ್ಕೂ ಇಲ್ಲಿ ಸೊಲ್ಯೂಷನ್ ಇದೆ. ದೇವರ ಸೈಡಿಂದ, ನಿಮ್ಮ ಬಿಲೀವ್ನ ಸೈಡಿಂದ ನಿಮಗೊಂದು ಅನಿರೀಕ್ಷಿತವಾಗಿ ನಿಮಗೊಂದು ಅಪಾರ್ಚುನಿಟಿ ಬರುತ್ತೆ. ನಿಮಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ, ಖಂಡಿತವಾಗಿಯೂ. ನೀವು ಅದರ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೀವು ಸ್ವಲ್ಪ ನಿಧಾನ ಆಗ್ತಿದ್ದೀರಿ, ನಿಮ್ಮ ಕೆಲಸದಲ್ಲಿ ನಿಧಾನ ಆಗ್ತಿದ್ದೀರಿ. ಆ ಹೋಲ್ಡ್ನೆಸ್ ಇದೆ ಇಲ್ಲಿ. ನೀವು ಹೋಲ್ಡ್ ಮಾಡ್ತಾ ಇದ್ದೀರಿ, ವಿಚಾರಗಳನ್ನು ಹೋಲ್ಡ್ ಮಾಡ್ತಾ ಇದ್ದೀರಾ, ಹಂಚ್ಕೊಳ್ತಾ ಇಲ್ಲ ಇಲ್ಲಿ. ಓಕೆ, ಅದಕ್ಕೋಸ್ಕರ ನೀವು ಒಬ್ಬರೇ ಕೂತ್ಕೊಂಡಿದ್ದೀರಾ, ಕೇಳ್ತಾ ಇಲ್ಲ ಮಾತನ್ನು. ಒಬ್ಬರೇ ಕೂತ್ಕೊಂಡಿದ್ದೀರಾ, ಒಬ್ಬರೇ ಫೀಲ್ ಮಾಡ್ತಿದ್ದೀರಾ. ಎಲ್ಲ ವಿಷಯಗಳನ್ನು ಮನಸ್ಸಲ್ಲೇ ಹೋಲ್ಡ್ ಮಾಡಬೇಡಿ. ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೇನಾದರೂ ಗೊಂದಲ ಇದ್ದರೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಅದಕ್ಕೆ ರಿಲೇಟೆಡ್ ಆಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ. ಆವಾಗ ನಿಮಗೆ ಆನ್ಸರ್ಸ್ ಖಂಡಿತವಾಗಿಯೂ ಸಿಗುತ್ತೆ. ಪ್ರೀತಿಯ ವಿಚಾರದಲ್ಲೂ ಕೂಡ ಹಾಗೆ. ಯಾರೆಲ್ಲ ನೀವು ಮೋಸ ಹೋಗಿದ್ದೀನಿ ಅಥವಾ ಯಾಕೆ ಏನು ಸರಿ ಬರ್ತಾ ಇಲ್ಲ ಅಂತ ಅಂದರೆ ಇಲ್ಲೇನು ಮಾಡಿ ಅಂದರೆ ನೀವು ಸ್ವಲ್ಪ ನಂಬಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಪ್ರೀತಿಯ ಕೊರತೆ ಇದೆ. ನಿಮ್ಗೆ ಅನಿಸುತ್ತೆ ನನ್ನನ್ನು ಯಾರೂ ಪ್ರೀತಿ ಮಾಡ್ತಿಲ್ಲ, ಅಥವಾ ನನಗೇನು ಬೇಕೋ ಅದು ಅವ್ರ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ಸ್ ಇದ್ದರೆ ಇಲ್ಲೊಂದು ರಿಲೀಫ್ ಇದೆ. ಆಮೇಲೆ ಇದರಿಂದ ದೇವರ ಸೈಡಿಂದ ಅಥವಾ ನಿಮಗೆ ನಿಮ್ಮ ಬಿಲೀವ್ ಏನಿದೆ, ನಿಮ್ಮ ನಂಬಿಕೆಯ ಸೈಡಿಂದ ಅದರಲ್ಲೂ ಕೂಡ ಒಂದು ಚೇಂಜಸ್ ಆಗುತ್ತೆ. ಹೊಸದಾಗಿ ಇಲ್ಲಿ ಎನ್ನುವಂತಹ ನಡೆಯುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಪ್ರಯತ್ನ ಪಡ್ತಿದ್ದೀರಾ. ಇವಾಗ ನಿಮ್ಮ ಮನಸ್ಸಿಗೆ ಗೊತ್ತಿದೆ ಯಾವ ರೀತಿ ನಾನು ದುಡ್ಡಿನ ವಿಚಾರದಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು. ನೀವು ಒಂದೊಂದೇ ಕೆಲಸನ ಮಾಡ್ತಾ ಇದ್ದೀರಾ. ಇಲ್ಲಿ ಹೇಗೆ ಮಾಡ್ತಾ ಇದ್ದೀರಾ ಅಂದರೆ ಮನಸ್ಸಿಂದ ಮಾಡ್ತಾ ಇದ್ದೀರಾ. ಹೀಗೆ ಮಾಡಿದರೆ ಇಲ್ಲೊಂದು ಸಮೃದ್ಧಿಯ ಜೀವನ ನಿಮಗಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಎಲ್ಲ ಥಿಂಗ್ಸನ್ನು ನಿಮಗೆ ಬೈ ಮಾಡಲಿಕ್ಕಾಗುತ್ತೆ. ದುಡ್ಡಿನಿಂದ ಯಾವೆಲ್ಲ ವಿಚಾರಗಳನ್ನು ನಿಮಗೆ ಕಂಡುಕೊಳ್ಳಿಕ್ಕಾಗುತ್ತೋ ಅಂಥ ವಿಚಾರಗಳನ್ನು ನೀವೆಲ್ಲ ಕಂಡುಕೊಳ್ತೀರಾ. ಖುಷಿಯ ಜೀವನ ನಿಮ್ದಾಗುತ್ತೆ. ಹಾಗಾಗಬೇಕಂದ್ರೆ ಏನು ಮಾಡಬೇಕು? ಎಲ್ಲ ವಿಚಾರದಲ್ಲೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಸರಿನಾ? ನಿಮ್ಮ ಕೋಪ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು, ಯಾವ ವಿಚಾರನ ಎಷ್ಟು ಬೇಕೋ ಅಷ್ಟೇ ಯೋಚನೆ ಮಾಡಿಕೊಂಡು ಅದರಲ್ಲಿ ತೀಕ್ಷ್ಣತೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ. ಇಲ್ಲಿ ನಿಮ್ಮ ವರ್ಕ್ ತೋರಿಸುತ್ತೆ, ನೀವು ಕಷ್ಟಪಟ್ಟು ಇಷ್ಟದಿಂದ ದುಡಿತಾ ಇದ್ದೀರಾ, ಸರಿನಾ? ಹೀಗೆ ಮಾಡಿದರೆ ಏನಾಗುತ್ತೆ, ನೀವು ಅಂದ್ಕೊಂಡಂಥ ಕೆಲಸ ಎಲ್ಲ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ನಿಮಗೆ ಮನೆ ಕಟ್ಟಿರುವಂಥದ್ದು ಅಥವಾ ವೆಹಿಕಲ್ ತಗೊಳ್ಳುವಂಥದ್ದು ಅಥವಾ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ನೀವು ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲಾದರೂ ಹೋಗೋ ಪ್ಲ್ಯಾನ್ಸ್ ಇದ್ದರೆ ಇದೆಲ್ಲನೂ ದುಡ್ಡಿನ ವಿಚಾರದಲ್ಲೂ ಆಗುತ್ತೆ. ಓಕೆ, ಇಲ್ಲಿ ವಾಂಟ್ಸ್ ಬಂದಿದೆ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ. ಇದು ಕ್ರಿಯೇಟಿವಿಟಿ, ಕೆಲಸಕ್ಕೆ ಸಂಬಂಧಪಟ್ಟದಂತಾಗಿರುತ್ತೆ. ಇದು ನಿಮ್ಮ ಕರ್ಮಕ್ಕೂ ಸಂಬಂಧಪಟ್ಟದಾಗಿದೆ. ಅದಕ್ಕೋಸ್ಕರ ನೀವು ಏನು ಮಾಡಿ, ನೀವು ಆದಷ್ಟು ತಾಳ್ಮೆ ವಹಿಸಿ. ಇಲ್ಲಿ ಈ ತಾಳ್ಮೆ ಇಂಪಾರ್ಟೆಂಟ್ ನೋಡಿ. ತಾಳ್ಮೆ ಜೊತೆಗೆ ಪ್ರೀತಿನೂ ಬೇಕು, ಮನಸ್ಸಲ್ಲಿ ಪ್ರೀತಿನೂ ಬೇಕು. ಎಲ್ಲನೂ ನಾನೇ ಮಾಡ್ತೀನಿ
ನಾನು ನಿಂದೊಬ್ಬನಿಂದನೇ ಸಾಧ್ಯ, ಬೇರೆ ಯಾರೂ ಇನ್ವಾಲ್ವ್ ಆಗಬಾರ್ದು, ಇಂಥದ್ದೆಲ್ಲ ತಲೆಯಲ್ಲಿ ತಗೊಳ್ಬೇಡಿ. ಕೆಲವೊಂದು ಜವಾಬ್ದಾರಿಗಳನ್ನು ನೀವು ವಹಿಸಿ, ಇನ್ನೊಬ್ರಿಗೂ ವಹಿಸಿ. ಅಂದರೆ ಇಲ್ಲಿ ಪ್ರೋಗ್ರೆಸ್ ಇದೆ, ಆಯಿತಾ? ಇಲ್ಲಿ ಎಲ್ಲದರಲ್ಲೂ ಪ್ರೋಗ್ರೆಸ್ ಇದೆ. ಅಂದರೆ ಏನು ಮಾಡ್ತಿದ್ದೀರಾ, ಇಲ್ಲಿ ಏನು ಮಾಡ್ತಿದ್ದೀರಾ? ಪ್ರೋಗ್ರೆಸ್ ಅಷ್ಟು ಇದ್ದರೂ ಕೂಡ ಇಲ್ಲಿ ನೀವು ಕಷ್ಟಪಡ್ತಿದ್ದೀರಾ, ಸರಿನಾ? ಎಲ್ಲವನ್ನು ಒಬ್ಬನೇ ಮಾಡುವ ಆ ಥರದಲ್ಲಿ ಇಲ್ಲಿ ಪ್ರೀತಿನ ಕಳ್ಕೊಂಡಿದ್ದೀರಾ ನೀವು, ಸರಿನಾ? ಪ್ರೀತಿನ ಕಳ್ಕೊಂಡಿದ್ದೀರಾ. ಪ್ರೀತಿ ಕೂಡ ತುಂಬ ಮುಖ್ಯ ಅಲ್ಲ, ನಮ್ಮಲ್ಲಿರುವಂತಹ ಪ್ರೀತಿ ತುಂಬ ಮುಖ್ಯ. ಅಂದರೆ ನಮಗೆ ಸಂಬಂಧಗಳು ಬೇಕಂದರೆ ಆ ಪ್ರೀತಿಯ ಭಾವನೆ ಬೇಕು. ಇಲ್ಲಿ 4 ಆಫ್ ವಾಂಡ್ಸಲ್ಲೂ ಕೂಡ ಒಂದು ಒಳ್ಳೆಯ ಶುಭ ಕಾರ್ಯ ನಡೆಯುವಂಥ ಸಾಧ್ಯತೆ ಇದೆ. ಯಾರೆಲ್ಲ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ, ಯಾರು ಮದುವೆ ಆಗಬೇಕು ಅಥವಾ ಪ್ರೀತಿಲಿ, ಇದೊಂದು ಒಳ್ಳೆಯ ಕಾರ್ಡ್ ಕೂಡ 4 ಆಫ್ ವಾಂಡ್ಸ್ ಬಂದಿದೆ. ಇಲ್ಲೂ ಕೂಡ ಒಂದು ಪ್ರೀತಿಯ ಸಂಕೇತ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಜೊತೆಯಾಗಿ ಕೆಲಸ ಮಾಡ್ತಿದ್ದೀರಾ, ನಾಲೆಜ್ ಇದೆ, ಮನಸ್ಸು ಕೂಡ ನಿಮ್ಮದು ಖುಷಿಯಾಗಿದೆ. ಓಕೆ, ಪ್ರೀತಿ ವಿಚಾರದಲ್ಲಿ ಏನಾದರೂ ನೋಡ್ತಿದ್ರು ಕೂಡ ಇದು ದ ಇಂಪ್ರೆಸ್ ಕಾರ್ಡ್ ಬಂದಿದೆ. ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ನಿಮಗೆ ನೆಮ್ಮದಿ, ಮುಂದಿನ ದಿನಗಳಲ್ಲಿ ಸುಖ ಸಿಗ್ಬೋದು. ನಾಲೆಜ್ ಇದೆ ನಿಮಗೆ. ಯಾರೆಲ್ಲ ಆಧ್ಯಾತ್ಮಿಕವಾಗಿ ಸಾಧನೆಯಲ್ಲಿದ್ದೀರೋ ನೋಡಿ, ನಿಮಗೂ ಕೂಡ ಆ ಜ್ಞಾನ ಸಿಗುತ್ತೆ. ಅಂದರೆ ಹೀಲಿಂಗ್ ಪವರ್ ಇದೆ ನಿಮ್ಮ ಹತ್ರ. ನೀವೇನಾದರೂ ಕೆಲಸ ಹೀಲಿಂಗ್ ಇದರಲ್ಲಿ ಹೋಗಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಖಂಡಿತವಾಗಿ ಮಾಡ್ಬೋದು. ಓಕೆ, ಇಲ್ಲಿ ಹೀಲಿಂಗ್ ಪವರ್ ನಿಮ್ಮ ಹತ್ರ ಇದೆ, ಆ ನೇಚರ್ ಪವರ್ ನಿಮ್ಮ ಹತ್ರ ಇದೆ, ಸರಿನಾ? ಆದರೆ ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ಸಿಡುಕು ಸ್ವಭಾವ ಸ್ವಲ್ಪ ಹೆಚ್ಚಿದ್ರೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ಸರಿನಾ? ದ ಇಂಪ್ರೆಸ್ ಕಾರ್ಡ್ ಇನ್ನೊಂದು ವಿಷಯ ಅಂದರೆ ಯಾರೆಲ್ಲ ಇವಾಗ ಮದುವೆಯಾಗಿ ಮಕ್ಕಳ ವಿಚಾರದಲ್ಲಿ ಎದುರು ನೋಡ್ತಿದ್ರೆ, ಮಕ್ಕಳಾಗುವಂತಹ ಯೋಚನೆಯಲ್ಲಿದ್ದರೂ ಕೂಡ ಅವ್ರಿಗೂ ಕೂಡ ಇದು ಪಾಸಿಟಿವ್ ಕಾರ್ಡೇ. ಯಾಕಂದರೆ ಒಂದು ಒಳ್ಳೆಯ ಶುಭ ಸುದ್ದಿ ಬರುತ್ತೆ. ಓವರಲ್ ಆಗಿ ಇಷ್ಟರಲ್ಲಿ ಏನು ಹೇಳಬೇಕು ಅಂದರೆ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮ್ಮ ಇಲ್ಲಿ ಭಾವನೆಗಳಿಗೆ ನೀವೊಬ್ಬರೇ ಇಲ್ಲಿ ಕೆಲಸ ಮಾಡ್ತಿದ್ದೀರಾ. ಇಲ್ಲಿ ಒಬ್ಬರೇ ಅಂದರೆ ನಿಮ್ಮಲ್ಲಿ ಇಲ್ಲಿ ಪ್ರೀತಿ ಡ್ರೈನ್ ಆಗಿರುವಂತೆ ತೋರಿಸುತ್ತೆ, ನೀವು ಟೆನ್ಷನ್ ಮಾಡ್ಕೊಂಡಿರುವ ಹಾಗೆ ತೋರಿಸುತ್ತೆ. ಇನ್ನು ಕೆಲವೊಂದು ವಿಚಾರಕ್ಕೆ ಬಂದರೆ ಇನ್ನೂ ಕೆಲವರು ಹೇಗಿರ್ತಾರಂದರೆ ಇಲ್ಲಿ ಎಲ್ಲವನ್ನು ಹ್ಯಾಂಡಲ್ ಮಾಡುವಂತಹ ಶಕ್ತಿ ಇದೆ, ಸರಿನಾ? ಗೊತ್ತಿರುತ್ತೆ. ಹಣಕಾಸಿನ ವಿಚಾರದಲ್ಲೂ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತು ಅವಸರಪಟ್ಟರೆ ಇಲ್ಲಿ ಏನೂ ಆಗಲ್ಲ ಅನ್ನೋದು ಗೊತ್ತು. ಓಕೆ, ಹೀಗೆಲ್ಲ ಮಾಡ್ತಾ ಬಂದರೆ ನಿಮ್ಮ ಮನಸ್ಸಲ್ಲಿ ಮಾನಸಿಕವಾಗಿ ನೀವು ಚೇಂಜಸ್ ಆಗ್ತಾ ಬಂದರೆ ಇಲ್ಲೊಂದು ಸಮೃದ್ಧಿಯ ಜೀವನ ನಿಮಗಾಗುತ್ತೆ. ಓಕೆ, ಶೂರ್ ಆಗಿ ಆಗುತ್ತೆ, ಖಂಡಿತವಾಗ್ಲೂ ಇಲ್ಲಿ ಒಳ್ಳೆ ಪ್ರೋಗ್ರೆಸ್ಸೇ ಇದೆ. ಆದರೆ ನಿಮ್ಮ ಭಾವನೆಯಲ್ಲಿ ನಿಮ್ಮ ಎಮೋಷನ್ಸಲ್ಲಿ ನೀವು ಚೇಂಜಸ್ ಮಾಡಬೇಕು. ಇಲ್ಲೇನು ಕಡಿಮೆ ಕಾಣಿಸ್ತಾ ಇದೆ, ಪ್ರೀತಿಯ ವಿಚಾರದಲ್ಲಿ ನಿಮಗೆ ಇಲ್ಲಿ ಕಡಿಮೆ ಕಾಣಿಸ್ತಾ ಇದೆ. ನಾಲೆಜ್ ಏನೋ ತುಂಬ ಇದೆ, ಆದರೂ ಇಲ್ಲಿ ದೇವರು ಕೈ ಹಿಡಿದಿದ್ದಾರೆ ನೋಡಿ. ಇಲ್ಲಿ 3 ಆಫ್ ಕಪ್ಸಲ್ಲಿ ನಿಮಗೆ 3 ಕಪ್ಗಳಲ್ಲಿ ಆಲ್ರೆಡಿ ಎಲ್ಲ ಖಾಲಿ ಆಗಿದ್ರೂ ಕೂಡ, ಅಂದರೆ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಸಾಕಷ್ಟು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಇನ್ನೂ ಏನೋ ನಾನು ಯೋಚನೆ ಮಾಡ್ತಿರುವಂತಹ ಕೆಲಸ ಆಗ್ತಾ ಇಲ್ಲ ಅಂತ ಇದ್ದರೂ ಕೂಡ ಇಲ್ಲಿ ಇಲ್ಲ, ನಿನ್ನ ಕೆಲಸ ನೀನು ಮಾಡು, ಇನ್ನೊಂದು ಅಪಾರ್ಚುನಿಟಿ ನಿನಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಿಸ್ನೆಸ್ ವಿಚಾರದಲ್ಲಿ ಯಾರಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ದ ಎಂಪ್ರೆಸ್ ಕಾರ್ಡ್ ಒಳ್ಳೆ ಉತ್ತಮ ಕಾರ್ಡ್ ಅಂತಲೇ ಹೇಳ್ಬೋದು. ಓಕೆ ಅಲ್ಲ? ಈಗ ಮಿಡಲ್ ಕಾರ್ಡ್ ಡೆಕ್ಕನ್ನು ನಾನು ನೋಡ್ತೀನಿ. ಓಕೆ, ಕಾರ್ಡ್ ನಂಬರ್ ಈ ಕಾರ್ಡ್ ಡೆಕ್ ಮಿಡಲಲ್ಲಿತ್ತೆ ನೋಡಿ. ಈ ಕಾರ್ಡ್ ಡೆಕ್ಕನ್ನು ನಾನು ನೋಡ್ತೀನಿ. ನಿಮ್ಮ ಫೀಲಿಂಗ್ಸ್ ಹೇಗಿದೆ, ನಿಮ್ಮ ಭಾವನೆಗಳು ಹೇಗಿದೆ, ಅಥವಾ ನೀವು ಏನು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಆರೋಗ್ಯದಲ್ಲಿ ಅಥವಾ ನಿಮ್ಮ ಫೀಲಿಂಗ್ಸಲ್ಲಿ ಅನ್ನೋದನ್ನು ಈ ಕಾರ್ಡ್ ಡೆಕ್ಕಲ್ಲಿ ನೋಡೋಣ. ಓಕೆ, ನಿಮ್ಮ ಫೀಲಿಂಗ್ಸಲ್ಲಿ ಏನು ಚೇಂಜಸ್ ಇದೆ, ಏನು ಮಾಡಬೇಕು ಅಂತ ಇದ್ದೀರಾ. ಓಕೆ, ಮತ್ತು ಏನಾಗ್ಬೋದು, 5 ಆಫ್ ವಾಂಡ್ಸ್ ಇದೆ, ನೈಟ್ ಆಫ್ ವಾಂಡ್ಸ್ ಇದೆ. ಓಕೆ, ನೋಡಿ ಇಲ್ಲಿ ಈ ಸೆಕೆಂಡ್ ಕಾರ್ಡ್ ಡೆಕ್ಕಲ್ಲಿ ದ ಟವರ್ ಕಾರ್ಡ್ ಬಂದಿದೆ, ಆಮೇಲೆ ಟೆಂಪರೆನ್ಸ್, ಈ 2 ಕಾರ್ಡ್ಗಳು ಮೇಜರ್ ಆರ್ಕಾನಾ ಕಾರ್ಡ್ ಬಂದಿದೆ. ಇದು ಏನು ತೋರಿಸ್ತಾ ಇದೆ ಅಂದರೆ ನೋಡಿ, 10 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವಾಂಡ್ಸ್, ದ ಹರ್ಮಿಟ್ ಕಾರ್ಡ್, 3 ಮೇಜರ್ ಆರ್ಕಾನಾ ಕಾರ್ಡ್ಗಳು ಬಂದಿದೆ. ಆಮೇಲೆ ಏಸ್ ಆಫ್ ಕಪ್ಸ್ ಇದೆ, 4 ಆಫ್ ಕಪ್ಸ್, 2 ಆಫ್ ಸಾರ್ಡ್ಸ್. ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಮೊದಲನೇದಾಗಿ ನೀವು ಒಂದು ಹೊಸ ಬಿಗಿನಿಂಗಲ್ಲಿದ್ದೀರಾ. ಏಸ್ ಆಫ್ ಕಪ್ಸ್ ಹೊಸ ಬಿಗಿನಿಂಗ್, ಪ್ರೀತಿ, ನರಿಷ್ಮೆಂಟ್, ಇದರಲ್ಲೆಲ್ಲ ಬಿಗಿನಿಂಗಲ್ಲಿದ್ದೀರಾ. ತುಂಬ ಒಂದು ಪ್ರೀತಿ ತುಂಬಿಕೊಂಡಿರುವಂತಹ ಮನಸ್ಸು ನಿಮ್ಮದು. ಅಂದರೆ ಇಲ್ಲಿ ಹೊಸತೊಂದು ಮೆಚಾರಿಟಿ ಇದೆ. ನಿಮ್ಮ ಎಮೋಷನ್ ಸ್ಟಾರ್ಟ್ ಆಗಿದೆ ನಿಮಗೆ.
ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು. ಆಮೇಲೆ ಏನಾದರೂ ಮಾಡಬೇಕು, ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋಂಥ ಆಲೋಚನೆಯಲ್ಲಿದ್ದರೆ, ಅದರಲ್ಲಿ ನೀವು ತುಂಬ ಕನಸುಗಳನ್ನು ಕಟ್ಕೊಂಡಿದ್ದೀರಾ. ಸಾಕಷ್ಟು ಪ್ರೀತಿ ತುಂಬಿದ ಹೃದಯ ನಿಮ್ಮದು. ಯಾರೆಲ್ಲ ಪ್ರೀತಿಲಿ ಬೀಳಬೇಕು ಅಂತ ಇದ್ದರೆ ಈಗಾಗಲೇ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ಪರ್ಸನ್ನ ಬಗ್ಗೆ. ನಾನು ಪ್ರೀತಿಲಿ ಬೀಳ್ತಾ ಇದ್ದೇನೆ, ನನಗೆ ಅವರ ಮೇಲೆ ಪ್ರೀತಿ ಇದೆ ಅನ್ನೋದನ್ನು ವ್ಯಕ್ತಪಡಿಸುವಂಥ ಒಂದು ಸ್ಟಾರ್ಟಿಂಗ್ನಲ್ಲಿ ಇದ್ದೀರಾ. ಆಮೇಲೆ 4 ಆಫ್ ಕಪ್ಸ್ ಕೂಡ ಬಂದಿದೆ. ಇಲ್ಲೇನಾಗಿದೆ ಅಂದರೆ ಡ್ರೈನ್ ಆಗಿದೆ ನಿಮ್ಮ ಸಿಟ್ಟಿನಿಂದ. ನೀವು ಮಾಡಿರುವಂಥ ಕೆಲಸ ನೋಡಿ, 4 ಆಫ್ ಕಪ್ಸ್ ಏನು ತೋರಿಸ್ತಾ ಇದೆ, ಇಲ್ಲಿ ಸಾಕಷ್ಟು ಪ್ರೀತಿ ತೋರಿಸಿದ್ದೀರಾ, ಸರಿನಾ? ಎಲ್ಲದರಲ್ಲೂ ಕೂಡ 1, 2, 3 ವಿಚಾರಗಳಲ್ಲಿ ನೀವೇನು ಮಾಡಿದ್ದೀರಾ ಅಂದರೆ ನೀವು ಸೋತಿದ್ದೀರಾ. ಹೇಗೆ ಸೋತಿದ್ದೀರಾ ಅಂದರೆ 4 ಆಫ್ ಕಪ್ಸಲ್ಲಿ ನೀವು ಸಾಕಷ್ಟು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಎಲ್ಲ ಒಂದು ಕಡೆ ಎಲ್ಲವನ್ನು ಕೊಟ್ಟು ಕೈ ಚೆಲ್ಲಿ ಕೂತ್ಕೊಂಡಿದ್ದೀರಾ ಈಗಾಗಲೇ. ಅದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಆಗಿರ್ಬೋದು. ನೀವೇನು ಮಾಡಿದ್ದೀರಾ ಅಂದರೆ ಇನ್ವೆಸ್ಟ್ ಮಾಡಿರ್ಬೋದು, ದುಡ್ಡು ಕೂಡ ಇನ್ವೆಸ್ಟ್ ಮಾಡಿರ್ಬೋದು ಬಿಸ್ನೆಸ್ ರಿಲೇಟೆಡ್ ವಿಷಯದಲ್ಲಿ, ಅಥವಾ ಯಾರಿಗಾದರೂ ನೀವು ದುಡ್ಡು ಕೊಟ್ಟಿರ್ಬೋದು. ಹೇಗೆ ಕೊಟ್ಟಿದ್ದೀರಾ ಅಂದರೆ ನೀವು ನಮ್ಮವರು ಅನ್ನುವಂತಹ ಭಾವನೆಯಿಂದ ಕೊಟ್ಟಿದ್ದೀರಾ. ಈ ಕೆಲಸನ ನನ್ನವ್ರಿಗೋಸ್ಕರ ನಾನು ಮಾಡ್ತಿದ್ದೀನಿ ಅಂತ ನೀವು ಎಲ್ಲದರಲ್ಲೂ 100% ಎಫರ್ಟ್ ಆಗಿ ಇಲ್ಲಿ ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಆಗಿಲ್ಲ. ಅದೆಲ್ಲ ನೀವು ಕೈ ಚೆಲ್ಲಿ ಕೂತ್ಕೊಂಡ್ರೂ ಕೂಡ ಭಗವಂತನ ಆಶೀರ್ವಾದದಿಂದ ನಿಮ್ಗೆ ಇನ್ನೊಂದು ಅಪಾರ್ಚುನಿಟಿ ಸಿಗುತ್ತೆ. ನೀವು ತಿಳ್ಕೊಬೇಡಿ ನಾನೆಲ್ಲ ಸೋತೆ, ನನಗಿನ್ನೂ ಯಾರೂ ಇಲ್ಲ ಅಥವಾ ಏನೂ ಇಲ್ಲ ಅಂತ ನೀವು ದಯವಿಟ್ಟು ತಿಳ್ಕೊಬೇಡಿ. ಇಲ್ಲೊಂದು ಅಪಾರ್ಚುನಿಟಿ ಇದೆ ನಿಮಗೆ, ಮತ್ತೆ ನಿಮಗೆ ಸಾಧ್ಯ ಆಗುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ಭಕ್ತಿ, ಅಪಾರವಾದಂಥ ಪ್ರೀತಿ ನಿಮ್ಗೆ ಹಾಗೆ ಮಾಡಿಸುತ್ತೆ, ಸರಿನಾ? ಆದರೆ ಇಲ್ಲೇನಾಗಿದೆ ಅಂದರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ತಿಳ್ಕೊಂಡು ಮುಂದೆ ಹೋಗಬೇಕು. ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಎಲ್ಲೋ ಸೀದಾ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ, ಕೆಲಸಕ್ಕೆ ಸಂಬಂಧಪಟ್ಟದಲ್ಲಿ ತಿಳ್ಕೊಂಡು ಮುಂದುವರಿರಿ. ಯಾಕಂದರೆ ಅಲ್ಲಿ ಪ್ರೀತಿನೂ ಬೇಕು, ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕು. ಆದರೆ ಅದು ಲೆಕ್ಕಕ್ಕಿಂತ ಹೆಚ್ಚಾಗದಂತೆ ನೋಡಿ. ಹಣಕಾಸು ಮತ್ತು ಪ್ರೀತಿಯ ವಿಚಾರ ಈ ಎರಡನ್ನೂ ಮ್ಯಾಚ್ ಮಾಡಬೇಡಿ. ಮಾಡಿದ್ರೂ ಕೂಡ ಅಲ್ಲೊಂದು ಏನಾದರೂ ಒಂದು ಷರತ್ತನ್ನು ಇಟ್ಕೊಳ್ಳಿ ನೀವು. ಓಕೆ, ಬ್ಲೈಂಡಾಗಿ ಎಲ್ಲನೂ ಒಪ್ಕೊಳ್ಳೋಕ್ಕೆ ಇಲ್ಲಿ ಹೋಗಬೇಡಿ. ಇದರಿಂದ ಏನಾಗುತ್ತೆ ನೋಡಿ, ನಿಮ್ಮ ಮನಸ್ಸಲ್ಲಿ ಒಂದು ಡಿಸೈಡ್ ನಿಮ್ಗೆ ಮಾಡೋಕ್ಕಾಗಲ್ಲ. ಮನಸ್ಸು ತುಂಬ ಸ್ವಿಂಗ್ ಆಗ್ತಾ ಇರುತ್ತೆ. ಪೇಜ್ ಆಫ್ ಸಾರ್ಟ್ಸಲ್ಲಿ ನೀವು ಏನಂದರೆ ನೀವೇನಾದರೂ ಕಲಿಬೇಕು, ಏನಾದರೂ ಮಾಡಬೇಕು ಅನ್ನೋಂಥ ಸಾಕಷ್ಟು ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಯಾರೆಲ್ಲ ಮುಂದಿನ ಎಜುಕೇಷನ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ನೀವೊಂದು ಜಸ್ಟ್ ಈಗ ಯೋಚನೆ ಮಾಡ್ತಿದ್ದೀರಾ, ನಾನು ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕು ಅನ್ನೋಂತಹ ವಿಚಾರ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಓಕೆ ಅಲ್ಲ, ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಅದಕ್ಕೋಸ್ಕರ ನೀವು ಏನು ಮಾಡಿ, ನೀವು ಸರಿಯಾಗಿ ಯೋಚನೆಯನ್ನು ಮಾಡಿ, ವಿಪರೀತ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ವಿಚಾರದಲ್ಲೂ ಕೂಡ ಒಂದು ವಿಷಯದ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಮಾಡಿ, ಪಾಸಿಟಿವ್ ರೀತಿಯಲ್ಲಿ ಮಾಡಿ, ಆದರೆ ನೆಗೆಟಿವಿಟಿಯಲ್ಲಿ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಸರಿನಾ? ಇನ್ನು ಕೆಲವರಲ್ಲಿ ಭೂಮಿಯ ವಿಚಾರಕ್ಕೆ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಭೂಮಿಯ ವಿಚಾರಕ್ಕೆ ಸಾಕಷ್ಟು ಇಲ್ಲಿ ಗಲಾಟೆ ಆಗ್ತಾ ಇದೆ. ನಾನು ಅನ್ನೋಂಥದ್ದು ಸಾಕಷ್ಟು ನಡೀತಾ ಇದೆ ಇಲ್ಲಿ. ಓಕೆ, ಯಾಕಂದರೆ ಏನಾಗ್ತಾ ಇದೆ ಅಂದರೆ ನನಗೆ ಬೇಕು ಅನ್ನುವಂಥದ್ದು ಒಳ ಜಗಳ ನಿಮ್ಮೊಳಗೆ ನಡೀತಾ ಇದೆ. ಇದು ಭೂಮಿಯ ವಿಚಾರಕ್ಕಾದರೂ ಸಂಬಂಧಪಟ್ಟಿರ್ಬೋದು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು. ಏನಾಗ್ತಾ ಇದೆ ಅಂದರೆ ನೀವು ಇಲ್ಲಿ ಜಗಳ ನಡೀತಾ ಇದೆ. ನಿಮಗೇನೋ ಒಂದು ಬೇಕು, ಆದರೆ ಅದಕ್ಕೆ ಏನಾಗುತ್ತೆ, ನಿಮ್ಮ ಒಬ್ಬರಿಂದ ಆಗುವಂಥ ಕೆಲಸ ಅಂದರೆ ನಿಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನೀವು ಮಾಡುವಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ. ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು. ಅದರಲ್ಲಿ ಬೇರೆಯವರು ಕೂಡ ಮೂಗು ತೋರಿಸ್ತಾ ಇದ್ದಾರೆ, ನಮಗೂ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಸರಿನಾ? ಅದಕ್ಕೋಸ್ಕರ ಇದು ಟೆಂಪರೆನ್ಸ್ ಕಾರ್ಡ್ ಇದೆ. ಇದು ಅಂದರೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಕೆಪಾಸಿಟಿ ನಿಮ್ಮ ಮುಂದಿನ ದಿನಗಳಲ್ಲಿ ಬರುತ್ತೆ, ಶೂರಾಗಿ ಬರುತ್ತೆ. ನಿಮಗೆ ಗೊತ್ತು ಮೆಟೀರಿಯಲ್ನ ಬಗ್ಗೆ, ಅಂದರೆ ಹಣಕಾಸು, ಭೂಮಿ ಆಗಿರ್ಬೋದು ಅಥವಾ ದುಡ್ಡಿನ ವಿಚಾರ, ಆರೋಗ್ಯದ ವಿಚಾರದಲ್ಲೂ ಕೂಡ ಇಲ್ಲಿ ಚೇಂಜಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಮಾನಸಿಕವಾಗಿ ಸದೃಢರಾಗ್ತೀರ. ಯಾಕಂದರೆ ಇಲ್ಲಿ ಒಂದು ಇಮಿಡಿಯೇಟ್ಲಿ ಒಂದು ಚೇಂಜಸ್ ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಇದು ಟವರ್ ಕಾರ್ಡ್ ಇದೆ, ಇಲ್ಲಿ ಚೇಂಜಸ್ ನಡೆಯುತ್ತೆ. ಓಕೆ, ಇಲ್ಲಿ ಏನೋ ಒಂದು ವಿಪರೀತವಾದಂತಹ ಚೇಂಜಸ್ ನಡೆಯುತ್ತೆ. ಮೇ ಬಿ ಇಲ್ಲಿ ನಿಮ್ಮ ಫೀಲಿಂಗ್ಸಿಗೆ ಪೆಟ್ಟಾಗ್ಬೋದು, ಅದರಿಂದ ನೀವು ಕಲಿಯುವಂಥದ್ದು. ಇಷ್ಟರವರೆಗೆ ನಿಮಗೆ ಯಾವುದು ಗೊತ್ತಿರಲಿಲ್ಲ, ಆ ವಿಚಾರಗಳು ಗೊತ್ತಾಗುವಂಥ ಸಾಧ್ಯತೆ, ಅದರಿಂದ ನೀವು ಚೇಂಜಸ್ ಆಗ್ತೀರ. ಸರಿನಾ?
ಆಮೇಲೆ ಇನ್ನು ಯಾರೆಲ್ಲ ಆಧ್ಯಾತ್ಮಿಕ ಸಾಧನೆಗೆ ಹೋಗಬೇಕು ಅಂತ ಇದ್ದೀರಾ, ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾನೇನಾದರೂ ಮಾಡಬೇಕು ಅನ್ನೋಂಥ ಮನಸ್ಸು ಕೆಲವರಿಗೆ ಸೆಳೀತಾ ಇರುತ್ತೆ. ನಾನೇನಾದರೂ ಮಾಡಬೇಕು, ನಾನು ಈ ಫೀಲಿಂಗ್ಸಿಂದ ಹೊರಗೆ ಬರಬೇಕು, ನಾನು ಸ್ವಲ್ಪ ಏನಾಗಬೇಕು, ಸೈಲೆಂಟ್ ಆಗಬೇಕು, ಅಥವಾ ನಾನು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥ ಮನುಷ್ಯ ಆಗಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೋಸ್ಕರ ದ ಹರ್ಮಿಟ್ ಕಾರ್ಡ್ ಬಂದಿದೆ. ಅಂದರೆ ನೀವು ಯೋಚನೆ ಮಾಡ್ತೀರಾ, ಸೋಲ್ನ ಬಗ್ಗೆ ಯೋಚನೆ ಮಾಡ್ತೀರಾ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳುವಂತಹ ಪ್ರಯತ್ನ ಪಡ್ತೀರಾ. ಓಕೆ, ಈ ಪ್ರಯತ್ನದಲ್ಲಿ ಮುಂದುವರಿಯುವವರಿಗೂ ಕೂಡ ಇದೊಂದು ಒಳ್ಳೆಯ ಕಾರ್ಡ್. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಘಟನೆಗಳು ನಡೆದಾಗ ಮನಸ್ಸಿಗೆ ಏನು ಅನಿಸುತ್ತೆ ಅಂದರೆ, ನನಗೆ ಯಾವುದೂ ಬೇಡ, ನಾನು ಎಲ್ಲಾದರೂ ಹೋಗಿ ನನ್ನಷ್ಟಕ್ಕೆ ನಾನು ಇರ್ತೀನಿ, ಅಥವಾ ಇದರಿಂದ ಹೊರಗೆ ಬರ್ತೀನಿ, ಮೆಡಿಟೇಷನ್ ಮಾಡ್ತೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ದಯವಿಟ್ಟು ಅದನ್ನು ನೀವು ಮಾಡಿ ಮುಂದುವರಿಸಿ. ಇದೊಂದು ಒಳ್ಳೆಯ ಕಾರ್ಯ. ಓಕೆ, ಆಮೇಲೆ 10 ಆಫ್ ಪೆಂಟಕಲ್ಸ್ ಇದೆ. ಇನ್ನು ಕೆಲವರಿಗೆ ಹಣಕಾಸಿನ ವಿಚಾರದಲ್ಲಿ ಏನಾಗ್ತಾ ಇದೆ ಅಂದರೆ, ಏನೋ ಇನ್ವೆಸ್ಟ್ ಮಾಡಿರ್ತೀರಾ, ಅಥವಾ ನಿಮಗೇನೋ ಒಂದು ವಿಚಾರದಲ್ಲಿ ಫುಲ್ಫಿಲ್ ಆಗ್ತಿಲ್ಲ, ಏನೋ ಒಂದು ನಿಮ್ಗೆ ಆಗ್ತಿಲ್ಲ. ಅಂದರೆ ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಇದೆ, ಆದರೂ ಇನ್ನೂ ನನಗೇನೋ ಬೇಕು, ಅಂದರೆ ಥಿಂಗ್ಸ್ ಮೆಟೀರಿಯಲ್ನ ವಿಷಯದಲ್ಲಿ ನನಗೇನೋ ಬೈ ಮಾಡಬೇಕು, ಇಂಥದ್ದೆಲ್ಲ ಏನಾದರೂ ಇದ್ದರೆ ಅದು ಕೂಡ ನೆರವೇರುತ್ತೆ. 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಹಣಕಾಸಿನ ವಿಚಾರದಲ್ಲಿ, ಭೂಮಿಯಲ್ಲಿರುವಂಥ ನಿಮಗೆ ಯಾವ ವಿಚಾರದಲ್ಲಿ ಮನಸ್ಸಿದೆ ತುಂಬ ಅಂದರೆ ನೀವೇನೋ ತಗೊಳ್ಬೇಕು, ಬೈ ಮಾಡಬೇಕು, ಇಂಥದ್ದೆಲ್ಲ ತುಂಬ ಆಲೋಚನೆಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಹೌದಲ್ವಾ? ಆಮೇಲೆ ಮಕ್ಕಳ ಜೊತೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಟೋಟಲಿ ಒಂದು ಮನಸ್ಸಿನ ರಿಲೇಟೆಡ್ ಒಂದು ಖುಷಿಯಾಗಿರಬೇಕು ಅನ್ನುವಂಥ ಯೋಚನೆ ಬಂದರೆ ಅದು ಕೂಡ ಇಲ್ಲಿ ನೆರವೇರುತ್ತೆ. ಓಕೆ, ಅದು ಕೂಡ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದೇ ಸಂದರ್ಭಗಳು ಬರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ದಿಢೀರಾಗಿ ಒಂದು ಚೇಂಜಸ್ ಆಗುತ್ತೆ, ಖಂಡಿತವಾಗ್ಲೂ ಒಂದು ಚೇಂಜಸ್ ಆಗುತ್ತೆ. ಅದು ಕೆಟ್ಟ ವಿಚಾರಗಳಿಂದ ಒಳ್ಳೆಯ ವಿಚಾರಕ್ಕೆ ಕನ್ವರ್ಟ್ ಆಗಲೂ ಸಾಕು. ಇಷ್ಟರವರೆಗೆ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಸರಿನಾ ತಪ್ಪಾ, ಅವರು ಸರಿದಾರೋ ಇಲ್ವೋ, ಅಥವಾ ಇದು ನನಗೆ ಬೇಕಾ ಬೇಡವಾ ಅನ್ನುವಂತಹ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದರೆ ಅದರಿಂದ ನಿಮಗೆ ಗೊತ್ತಾಗುತ್ತೆ, ಆ ವಿಷಯದಿಂದ ನೀವು ಹೊರಗೆ ಬರ್ತೀರಾ, ನಿಮಗೆ ಗೊತ್ತಾಗುತ್ತೆ, ನೀವು ಕೆಪೇಬಲ್ ಪರ್ಸನ್ ಆಗ್ತೀರಾ. ಸರಿನಾ? ಅಷ್ಟೆಲ್ಲ ಚೇಂಜಸ್ ಆಗುತ್ತೆ ನಿಮಗೆ ಇಲ್ಲಿ. ಓಕೆ, ಇಷ್ಟೆಲ್ಲ ಮಾಡ್ಕೊಂಡು ಬನ್ನಿ. ಅಂದರೆ ಇಲ್ಲಿ ವಿಶೇಷವಾಗಿ ಏನು ಬೇಕಾ ಅಂದರೆ ತನ್ನ ಮನಸ್ಸಲ್ಲಿ ಪ್ರೀತಿ ಬೇಕು. ಜಾಸ್ತಿಯಾಗಿ ಯಾವುದನ್ನು ಕೂಡ ಎಮೋಷ್ನಲ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಮೈಂಡ್ ಜಾಸ್ತಿ ಓಡ್ಲಿಕ್ಕೆ ಬಿಡಬೇಡಿ. ಸರಿ ಅಲ್ವಾ? ನೈಟ್ ಆಫ್ ವಾಂಡ್ಸ್ ಇದೆ. ಮನಸ್ಸು ಅಂದರೆ ತುಂಬ ಕೆಲವರಿಗೆ ಹೇಗಾಗುತ್ತೆ ಅಂದರೆ, ಇಲ್ಲಿ ಸಾಕಷ್ಟು ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ನಾನು ಏನೋ ಮಾಡಬೇಕು ಅಂತ ಒಬ್ಬರೇ ಆತುರದಿಂದ, ತುಂಬ ಸ್ಪೀಡಾಗಿ ಆತುರದಿಂದ ಕೆಲಸನ ಮಾಡೋಕ್ಕೆ ಹೋಗ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ ಅಲ್ಲ? ಇಲ್ಲಿ ನಿಮಗೆ ನಿಮ್ಮ ಕೆಲಸಗಳು ಖಂಡಿತ ಆಗುತ್ತೆ. ದುಡ್ಡಿನ ವಿಚಾರದಲ್ಲೂ ಕೂಡ, ಅಥವಾ ನೀವೇನಾದರೂ ತೆಗಿಬೇಕು ಮಾಡಬೇಕು ಅನ್ನೋಂಥ ವಿಚಾರದಲ್ಲೂ ಕೂಡ ಒಳ್ಳೆ ಕಾರ್ಡ್ಸ್ ಬಂದಿದೆ. ಫೀಲಿಂಗ್ಸ್ನ ವಿಚಾರದಲ್ಲೂ ಕೂಡ ನೀವು ಸೋತಿದ್ರೆ ಅಲ್ಲೂ ನಿಮಗೊಂದು ಅವಕಾಶ ಇದೆ. ಸ್ವಲ್ಪ ಕಾದು ನೋಡಿ, ಒಂದು ವಾರದ ಒಳಗೆ ಅಥವಾ ಅದರ ನಂತರದಲ್ಲಿ ನಿಮಗೆ ಇನ್ನೊಂದು ಅಪಾರ್ಚುನಿಟಿ ಸಿಗುತ್ತೆ. ನೀವು ಈಗಾಗಲೇ ಸಾಕಷ್ಟು ಒಂದು ಮನಸ್ಸಿನ ಫೀಲಿಂಗ್ಸ್ನ ವಿಚಾರದಲ್ಲಿ ಸಾಕಷ್ಟು ನೊಂದಿದ್ರೆ ಅಲ್ಲೂ ಕೂಡ ನೀವೊಂದು ಪರ್ಸನ್ ಆಗ್ತೀರಾ. ಹೇಗಂದರೆ ನಿಮ್ಗೆ ಗೊತ್ತಾಗುತ್ತೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ಏನೋ ಒಂದು ಚೇಂಜಸ್ ಆಗುತ್ತೆ, ಏನೋ ಚೇಂಜ್ ಆಗಿದೆ ಅನ್ನೋದು ಖಂಡಿತವಾಗ್ಲೂ ನಿಮಗಿಲ್ಲಿ ಗೊತ್ತಾಗುತ್ತೆ. ಓಕೆ, ಇನ್ನು ಥರ್ಡ್ ಕಾರ್ಡ್ ಡೆಕ್ ಬಂದುಬಿಟ್ಟು ಕೊನೆಯ ಕಾರ್ಡ್ ಡೆಕ್. ಈ ಕಾರ್ಡ್ ಡೆಕ್ಕನ್ನು ಯಾರೆಲ್ಲ ಸೆಲೆಕ್ಟ್ ಮಾಡಿದಿರೋ, ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನು ಚೇಂಜಸ್ ಆಗ್ಬೋದು, ಅಥವಾ ಯಾವ ಬದಲಾವಣೆಗಳು ಆಗ್ಬೋದು ಅಂತ ಯೂನಿವರ್ಸ್ ನಮಗೆ ಹೇಳುತ್ತೆ ಅಂತ ನೋಡೋಣ. ಹಣಕಾಸಿನ ವಿಚಾರದಲ್ಲೂ, ಆಮೇಲೆ ನಿಮ್ಮ ಫೀಲಿಂಗ್ಸ್ನಲ್ಲೂ, ಓಕೆ, ಆಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ, ಅಥವಾ ನಿಮ್ಮ ಮೆಂಟಲ್ ಸ್ಟೇಟಸ್ ಹೇಗಿದೆ, ಅಂದರೆ ನೀವು ಯೋಚನೆಯಲ್ಲಿ ಎಷ್ಟು ಚೇಂಜ್ ಆಗಿದ್ದೀರಾ, ಅಥವಾ ಏನು ತಲೆಯಲ್ಲಿ ಓಡ್ತಾ ಇದೆ, ನೀವೆಷ್ಟು ಕೆಪೇಬಲ್ ಆಗಿದ್ದೀರಾ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಇಲ್ಲೂ ಕೂಡ ನಾನು ಕೆಲವು ಕಾರ್ಡ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ 10 ಆಫ್ ಪೆಂಟಿಕಲ್ಸ್ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, ಓಕೆ, ಏಸ್ ಆಫ್ ಕಪ್ ಇದೆ. ಏನು ಚೇಂಜಸ್ ಮಾಡಬೇಕು, ಏನೆಲ್ಲ ಚೇಂಜಸ್ ಆಗಿದೆ, ಏನು ಚೇಂಜ್ ಆಗ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ
ಎಷ್ಟು ಇದೆ ಜಡ್ಜ್ಮೆಂಟ್ ಕಾರ್ಡ್ ನೋಡಿ. ಫೈನಲ್ ಆಗಿ ಜಡ್ಜ್ಮೆಂಟ್ ಕಾರ್ಡ್ ಒಂದು ನಿಮಗೆ 2 ಮೇಜರ್ ಆರ್ಕಾನ ಕಾರ್ಡ್ ಇದೆ, ಆಮೇಲೆಲ್ಲ ಮೈನರ್ ಆರ್ಕಾನ ಕಾರ್ಡ್ಗಳಿವೆ. ಇಲ್ಲಿ ಏನು ಹೇಳುತ್ತೆ ಅಂದರೆ ನೋಡಿ, ಈಗಾಗಲೇ ನೀವು ಇಷ್ಟರವರೆಗೆ ನಡೆದಿರುವಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ನೀವು ಸಾಕಷ್ಟು ಥಿಂಕ್ ಮಾಡ್ತಿದ್ದೀರಾ. ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಇಷ್ಟರವರೆಗೆ ಕಷ್ಟ ಆಗ್ತಿತ್ತು, ಏನು ಮಾಡಿದ್ರೂ ಸರಿ ಬರ್ತಾ ಇಲ್ಲ, ಯಾವ ಯೋಚನೆಗೂ ತಲೆ ಓಡ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಜಾಸ್ತಿಯಾಗಿ ನಿಮ್ಮ ತಲೆಗೆ ಬರ್ತಿತ್ತು. ಅಂದರೆ ವಿಪರೀತವಾಗಿ ಯೋಚನೆ ಮಾಡೋದು, ಆಯಿತಾ, ಅವಾಯ್ಡ್ ಮಾಡುವಂಥದ್ದು. ಅಂದರೆ ಒಂದು 15 ಡೇಸ್ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ನಾನು ಏನಾದರೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಇರುತ್ತೆ. ಆಮೇಲೆ ಒಂದು 15 ದಿನದಲ್ಲಿ ಏನಾಗುತ್ತೆ ಅಂದರೆ ನನಗೇನು ಮಾಡೋಕ್ಕಾಗಲ್ಲ, ಅಯ್ಯೋ ನನಗೇನು ಮಾಡೋಕ್ಕಾಗಲ್ಲ, ನಾನು ಯಾಕೆ ಹೀಗೆ ಅನ್ನುವಂಥ ಚಿಂತೆಯಲ್ಲಿ ಬೀಳ್ತೀರಾ. ಹೀಗೆ ವಿಪರೀತ ಯೋಚನೆ ಮಾಡೋದ್ರಿಂದ ಮೈಂಡ್ ಬ್ಲಾಕ್ ಆಗುತ್ತೆ. ನಿಮಗೆ ಯಾವುದೇ ವಿಚಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ತಗೊಳ್ಳಿಕ್ಕೆ ಆಗೋಲ್ಲ ನಿಮಗೆ, ಸರಿನಾ? ಹೀಗೆ ಯೋಚನೆ ಮಾಡಿ ಮಾಡಿ ಏನಾಗಿದೆ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಬಂದಿತ್ತು. ಏನು ಮಾಡಿದರೂ ನನಗೆ ಸಾಧ್ಯನೇ ಇಲ್ಲ ಅಂತ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು. ಎಲ್ಲ ನಿಮ್ಮನ್ನು ನೀವೇ ಹಾಕ್ಕೊಂಡಿದ್ರಿ ಇಷ್ಟರವರೆಗೆ, ಸರಿನಾ? ಇಷ್ಟರವರೆಗೆ ನೀವು ಹಾಗೆ ಹಾಕ್ಕೊಂಡಿದ್ರಿ. ಆದರೆ ಅದರ ನಂತರ ಏನಾಯಿತು? ಪೇಜ್ ಆಫ್ ಪೆಂಟಕಲ್ಸ್, ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಹೋಗಿದ್ರಿ. ಏಸ್ ಆಫ್ ಕಪ್ಸ್, ನಿಮ್ಮ ಪ್ರೀತಿಯಲ್ಲೂ ಕೂಡ ಒಂದು ಹೊಸ ಚೇಂಜಸ್ ಇದೆ. ಓಕೆ, ಇಲ್ಲಿ ಕ್ರಿಯೇಟಿವಿಟಿ ಇದೆ, ನ್ಯೂ ಫೀಲಿಂಗ್ಸ್ ಇದೆ. ಆಮೇಲೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಯಾರಿಗೆಲ್ಲ ಮಗು ಆಗಬೇಕು ಅಥವಾ ಆಗುವಂಥ ಸಾಧ್ಯತೆ ಇದೆ ಅವರೆಲ್ಲರಿಗೂ ಕೂಡ ಅದು ವಿಚಾರದಲ್ಲೂ ಕೂಡ ಪ್ಲಸ್ ಕಾರ್ಡ್ಸ್ ಇದೆ ಇಲ್ಲಿ. ಪೇಜ್ ಆಫ್ ಪೆಂಟಕಲ್ಸಲ್ಲೂ ಕೂಡ ಒಂದು ಅಪಾರ್ಚುನಿಟಿ ಇದೆ. ನಿಮಗೊಂದು ಸ್ಕಿಲ್ಸ್ ಇದ್ದರೆ ಅದರಲ್ಲಿ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಇವಾಗ ದುಡ್ಡಿನ ವಿಚಾರದಲ್ಲಿ ನಾನು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಾನು ಸ್ವಂತ ಬಿಸ್ನೆಸ್ ಉದ್ಯೋಗ ಮಾಡೋದಾ ಬೇಡವಾ ಅನ್ನೋವಂಥ ಯೋಚನೆಯಲ್ಲೂ ಕೂಡ ನೀವಿಲ್ಲಿ ಇದ್ದೀರಾ, ಪ್ರಾರಂಭದ ಹಂತದಲ್ಲಿದ್ದೀರಾ. ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ತುಂಬ ಸೆನ್ಸಿಟಿವ್ ಪರ್ಸನ್, ಎಲ್ಲದಕ್ಕೂ ಬೇಗ ರಿಯಾಕ್ಟ್ ಆಗ್ತೀರಾ, ಸರಿನಾ? ಆಮೇಲೆ ನಿಮ್ಮ ಸುತ್ತಮುತ್ತಲಿನ ಜನರು ಕೂಡ ಹಾಗೆ ನಿಮ್ಮ ಜೊತೆ ಹೇಗಿದ್ದೀರ ಅನ್ನೋದನ್ನು ಕೂಡ ಬೇಗ ಗೆಸ್ ಮಾಡ್ತೀರಾ ಇಲ್ಲಿ. ಆರೋಗ್ಯದ ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ ನೋಡಿ, ನಿಮ್ಮ ಮನಸ್ಥಿತಿ ಇದಕ್ಕೆ ಮುಖ್ಯ ಕಾರಣ ಅಂತ ಅನಿಸುತ್ತೆ. ನೋಡಿ, ಕಾರ್ಡ್ಸ್ ಹೇಳ್ತಾ ಇದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಇರುವಂತಹ ನೆಗೆಟಿವ್ ಥಾಟ್ಸ್, ನನ್ನ ಕೈ ಕಾಲು ನೋವು ಹೋಗ್ತಿಲ್ಲ ಅಂತ ಇರ್ಬೋದು, ಅಥವಾ ನನಗೆ ನನ್ನ ಮನಸ್ಸಲ್ಲಿ ಅಯ್ಯೋ ನನ್ನ ಆರೋಗ್ಯನೇ ಸರಿ ಇಲ್ಲ, ಎಷ್ಟು ಮಾಡಿದರೂ ಸರಿ ಬರ್ತಿಲ್ಲ ಅನ್ನುವಂತಹ ಒಂದು ಫೀಲ್ ಏನಿದೆ ಅದು ನಿಮ್ಮನ್ನು ತುಂಬ ಕೆಳಮಟ್ಟಕ್ಕೆ ತಳ್ಳುತ್ತೆ. ಈ ರೀತಿಯಾದಂಥ ಯೋಚನೆ, ಆ ಯೋಚನೆಯಿಂದ ನೀವು ಹೊರಗೆ ಬನ್ನಿ. ಓಕೆ, ಆ ಯೋಚನೆಯಿಂದ ಹೊರಗೆ ಬನ್ನಿ. ಈ ಥರ ಹೊರಗೆ ಬಂದರೆ ನಿಮಗೆ ಇಲ್ಲೊಂದು ಒಳ್ಳೆ ಆಪರ್ಚುನಿಟಿ ಇದೆ, ಆರೋಗ್ಯದಲ್ಲಿ ಖಂಡಿತ ಸುಧಾರಣೆ ಆಗುತ್ತೆ. ನೀವು ಆ ಯೋಚನೆಯಿಂದ ಹೊರಗೆ ಬರಬೇಕು. ಇಲ್ಲಿ ದ್ವಂದ್ವ ಮನಸ್ಥಿತಿಯಿಂದ ನೀವು ಹೊರಗೆ ಬರಬೇಕು. ಓಕೆ ಅಲ್ಲ? ಹೀಗೆ ಹೊರಗೆ ಬಂದರೆ ಏನಾಗುತ್ತೆ, ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದರೆ, ಅಂದರೆ ನೀವು ಇಂಥ ನೆಗೆಟಿವ್ ಥಾಟ್ಸಿಂದ ಹೊರ ಬಂದರೆ ನಿಮಗೊಂದು ಒಳ್ಳೆ ಲೈಫ್ ಇದೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಹಾಗೆ, ಅಥವಾ ನಿಮ್ಮ ಫೀಲಿಂಗ್ಸ್ನ ವಿಚಾರದಲ್ಲೂ ಕೂಡ ಹಾಗೆ ನೀವು ತುಂಬ ಓಪನ್ ಅಪ್ ಆಗ್ತೀರಾ. ಹ್ಯಾಪಿನೆಸ್ ಸಿಗುತ್ತೆ ನಿಮಗೆ, ಫುಲ್ಫಿಲ್ಮೆಂಟ್ಸ್ ಇದೆ, ನಿಮ್ಮ ಡ್ರೀಮ್ಸ್ ಕಮ್ ಟ್ರೂ ಅಂತ ಏನು ಹೇಳ್ತೇವೆ ಅದೆಲ್ಲ ನಡೆಯುತ್ತೆ. ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ನಿಮಗೆ, ಸರಿನಾ? ಫೀಲಿಂಗ್ಸ್ನ ವಿಚಾರದಲ್ಲಿ ನೀವು ಏನು ಮಾಡಿ ಅಂದರೆ ಈ ಆರೋಗ್ಯ ಅಥವಾ ನಿಮ್ಮ ಡಿಸಿಷನ್ ವಿಚಾರದಲ್ಲಿ ನೀವು ಕೆಲವೊಂದು ಚೇಂಜಸ್ಗಳನ್ನು ಮಾಡಿದರೆ ನೀವು ಅದರಿಂದ ಹೊರಗೆ ಬರಬೇಕು. ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಇತ್ತು ಇಷ್ಟರವರೆಗೆ, ಆದರೆ ಅದರಿಂದ ನೀವೀಗ ಹೊರಗೆ ಬಂದರೆ ತುಂಬ ಚೇಂಜಸ್ ಇದೆ. ದ ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಅಂದರೆ ನೀವೊಂದು ಬಿಲಿವೇಬಲ್ ಪರ್ಸನ್ ಕೂಡ ಆಗ್ತೀರಾ. ಅದೇ ರೀತಿ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಕೆಪಾಸಿಟಿ ನಿಮ್ಗೆ ಬರುತ್ತೆ. ಹೇಗೆ ಬರುತ್ತೆ ಅಂದರೆ ನೀವು ಮೆಡಿಟೇಷನ್ ಮಾಡೋದ್ರ ಮೂಲಕ ನಿಮ್ಮನ್ನು ನೀವು ಅರ್ಕೊಂಡು ಮುಂದುವರಿಯುವುದರ ಮೂಲಕ ನೀವು ತುಂಬ ಸ್ಟ್ರಾಂಗ್ ಪರ್ಸನ್ ಆಗ್ತೀರಾ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರ ಜೊತೆ ಹೇಗಿರಬೇಕು, ಎಂಥದ್ದೇ ಒಂದು ಮನುಷ್ಯ ಅಂದರೆ ಎಷ್ಟೇ ಅವ್ರು ಕೆಟ್ಟವರಾಗಿರಲಿ ಅವ್ರನ್ನ ಹೇಗೆ ನಾನು ಹ್ಯಾಂಡಲ್ ಮಾಡ್ತೀನಿ, ಅವ್ರಿಗೆ ಎಷ್ಟು ಪ್ರೀತಿ ತೋರಿಸ್ಬೋದು, ಅವ್ರ ಜೊತೆ ಹೇಗೆ ಮಾತಾಡ್ಬೋದು ಅನ್ನೋದನ್ನು ಕೂಡ ನೀವಿಲ್ಲಿ ತಿಳ್ಕೊತೀರಾ. ಪವರ್ ಇದೆ ನಿಮಗೆ, ಸ್ಟ್ರೆಂತ್ ಇದೆ, ಕಂಟ್ರೋಲ್ ಮಾಡ್ಕೊಂಡು ಹೋಗುವಂತಹ ಗುಣ ನಿಮ್ಗೆ ಬರುತ್ತೆ. ಆಮೇಲೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ.
ಓಕೆ, ಇಲ್ಲಿ ತುಂಬ ದಿನಗಳಿಂದ ನೀವು ಏನೋ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ, ನನ್ನ ಈ ಕೆಲಸ ಆಗಬೇಕು, ದೇವರೇ ನನ್ನ ಈ ಕೆಲಸ ಒಂದು ಆಗಲೇಬೇಕು, ಇದು ಆಗಲೇಬೇಕು ಅಂತ ಸಾಕಷ್ಟು ಬಾರಿ ದೇವರ ಜೊತೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಹರಕೆನಾದರೂ ಹೊತ್ಕೊಂಡಿದ್ದೀರಾ. ಇಂಥದ್ದೇನಾದರೂ ಆಗಿದ್ದರೆ, ಇಂಥದ್ದೇನಾದರೂ ಮಾಡ್ತಿದ್ರೆ ಆ ಕೆಲಸನೂ ಆಗುತ್ತೆ. ಆದರೆ ನೀವೇನು ಮಾಡಬೇಕು, ನಿಮ್ಮಲ್ಲಿ ಯಾವ ಗುಣ ಬೇಕು? ಫಾರ್ಗಿವ್ನೆಸ್ ಬೇಕು. ಇಷ್ಟರವರೆಗೆ ಏನಾಗಿತ್ತೋ, ಯಾವ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗಿತ್ತೋ ಅಥವಾ ಯಾರು ನಿಮಗೆ ಮೋಸ ಮಾಡಿದಾರೋ ಅವರ ವಿಚಾರದಲ್ಲಿ ನೀವು ಕ್ಲಿಯರ್ ಆಗಬೇಕು. ಯಾಕಂದರೆ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅದನ್ನೇ ನೀವು ಇನ್ನೂ ಕಂಟಿನ್ಯೂ ಆಗಿ ಹಿಡ್ಕೊಂಡು ಹೋಗಬೇಡಿ ಯಾವುದೇ ವಿಚಾರವನ್ನು. ಇಲ್ಲಿ ನೋಡಿ, ಕೆಲವೊಂದು ವಿಚಾರದಲ್ಲಿ, ಕೆಲವು ಸಂಬಂಧದಲ್ಲಿ, ಪ್ರೀತಿಯಲ್ಲಿ, ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ನಮ್ಗೆ ಗೊತ್ತು ಅವರಿಂದ ನಮಗೆ ಉಪದ್ರ ಆಗಿದೆ ಅಥವಾ ನಮಗೆ ಅನ್ಯಾಯ ಆಗಿದೆ ಅನ್ನೋದು ನಮಗೆ ಕ್ಲಿಯರ್ ಇದೆ, ಹೌದಾ? ಆದರೆ ಎಲ್ಲೋ ಒಂದು ಕಡೆ ಅದು ಕೂಡ ಅವ್ರ ಜೊತೆ ದ್ವೇಷದ ಭಾವನೆಯನ್ನು ಇಟ್ಕೊಂಡು, ಅವರ ಜೊತೆ ಸೇಡ್ ತೀರಿಸ್ಕೊಳ್ಬೇಕು ಅಂತಹ ಭಾವನೆ ಇಟ್ಕೊಂಡು ಈ ಥರ ನಮಗೆ ಮುಂದುವರಿಯೋಕ್ಕಾಗಲ್ಲ. ಹೀಗೆ ಮಾಡಿದರೆ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲೇ ಏರುಪೇರಾಗೋದು. ನಮ್ಮ ಮುಂದೆ ಇರುವವನಿಗೆ ಏನೂ ಆಗಲ್ಲ. ಅಂದರೆ ಅವನ ಕರ್ಮದ ಫಲ ಏನಿದೆ ಅದು ಖಂಡಿತವಾಗಿಯೂ ಅವ್ರಿಗೆ ಸಿಗುತ್ತೆ. ಓಕೆ, ಆದರೆ ಅದೇ ವಿಚಾರದಲ್ಲಿ ನಾವು ಅವರನ್ನು ಮನಸ್ಸಲ್ಲಿ ಬೈದ್ಕೊಂಡು ಅವರಿಗೆ ಶಾಪ ಹಾಕಿ ಅಥವಾ ಇನ್ನೂ ಏನಾದರೂ ಮಾಡಿಕೊಂಡು ಹೋಗೋದನ್ನು ಇಲ್ಲಿ ಬಿಡಬೇಕು. ಇಲ್ಲಿ ಫಾರ್ಗಿವ್ನೆಸ್, ಅವರನ್ನು ಕ್ಷಮಿಸಬೇಡಿ. ನಿಮ್ಗೆ ಎಷ್ಟು ಸಾಧ್ಯನ ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮಗೆ ಅನ್ಯಾಯ ಮಾಡಿದ್ದಾರೆ, ಯಾರಿಂದೆಲ್ಲ ನಿಮಗೆ ಉಪದ್ರ ಆಗಿದೆ, ನೋವಾಗಿದೆ, ಇವರನ್ನೆಲ್ಲ ಕ್ಷಮಿಸಬೇಡಿ. ಓಕೆ, ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂದರೆ, ಈ ಥರ ಮಾಡೋದ್ರಿಂದ ದೇವರ ಒಂದು ಆಶೀರ್ವಾದ ನಿಮಗೆ ಖಂಡಿತ ಇದೆ, ನಿಮ್ಮ ಸೈಡ್ಗೆ ಇರುತ್ತೆ. ಆ ಒಂದು ಮನಸ್ಥಿತಿಯಲ್ಲಿ ಸುಧಾರಣೆ ಆಗುತ್ತೆ. ಓಕೆ, ನೀವು ಈ ಥರ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಮುಂದೆ ಒಂದಿನ ನೀವೊಂದು ಸ್ಟ್ರಾಂಗ್ ಪರ್ಸನ್ ಆಗ್ತೀರಾ. ಹೇಗೆ ಎಲ್ಲವನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ? ನೀವಿಷ್ಟು ಮಾಡ್ಕೊಂಡು ಬನ್ನಿ. ಓಕೆ, ಈಗ ಕೊನೆಯದಾಗಿ ಏನು ಅಂದರೆ, ಇಷ್ಟೆಲ್ಲ ಕಾರ್ಡ್ ಡೆಕ್ನಲ್ಲಿ ನೋಡಿ ಎಷ್ಟೆಲ್ಲ ವಿಚಾರಗಳು ಬಂತು ನಮಗೆ, ಹೌದಲ್ವಾ? ಕೆಲವೊಂದು ವಿಚಾರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಮ್ಮ ಮನಸ್ಥಿತಿಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವು ಕಡೆ ವಿಚಾರಗಳು ನಮ್ಮ ಹೋಲ್ಡಿಂಗ್ ನೇಚರಿಂದ ಆಗುತ್ತೆ. ಹೋಲ್ಡಿಂಗ್ ನೇಚರ್ ಅಂದರೆ ಯಾವುದನ್ನೂ ಕೂಡ ಬಿಟ್ಕೊಳ್ಳೋದಿಲ್ಲ, ನಮ್ಮತನನಂತೂ ಬಿಟ್ಕೊಡೋದಿಲ್ಲ. ಆದರೂ ಕೂಡ ವಿಚಾರಗಳನ್ನು ಕೂಡ ನಾವು ಬಿಟ್ಟು ಕೊಡೋದಿಲ್ಲ. ನಮ್ಗೆ ಗೊತ್ತಿದೆ ಅಂತಲೂ ನಾವು ಒಪ್ಕೊಳ್ಳೋದಿಲ್ಲ, ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳೋದಿಲ್ಲ. ಇಂಥದ್ದೆಲ್ಲ ವಿಚಾರಗಳು ಜಾಸ್ತಿಯಾಗಿ ನಡೀತಾ ಬರುತ್ತೆ, ಸರಿನಾ? ಅದಕ್ಕೋಸ್ಕರ ನಾವೇನು ಮಾಡಬೇಕು? ಫಾರ್ಗಿವ್ನೆಸ್ ಮಾಡಬೇಕು. ನಾವು ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ನಮ್ಮ ಮನಸ್ಥಿತಿಯಲ್ಲಿ ಸುಧಾರಣೆಗಳಾಗಬೇಕಾದ್ರೆ ನಾವು ಕ್ಷಮಿಸುವ ಗುಣವನ್ನು ಇಟ್ಕೊಂಡಿರಬೇಕು. ಈ ಥರ ಕ್ಷಮಿಸ್ತಾ ಹೋದರೆ ನಮ್ಮ ದೇಹದಲ್ಲೂ ನಮ್ಮ ಮಾನಸಿಕ ಮಟ್ಟದಲ್ಲೂ ತುಂಬ ಚೇಂಜಸ್ ಆಗುತ್ತೆ, ಹೌದಲ್ವಾ? ಇಷ್ಟೆಲ್ಲ ಈ 3 ಕಾರ್ಡ್ ಡೆಕ್ಗಳಲ್ಲೂ ನಿಮಗೊಂದು ಒಳ್ಳೆಯ ಮೆಸೇಜ್. ಕೊನೆಗೆ ನೀವು ಏನಾಗ್ತೀರಿ, ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ನೀವು ಚೇಂಜಸ್ ಆದರೆ ನೀವು ಮುಂದೆ ಎಂಥ ವ್ಯಕ್ತಿ ಆಗ್ತೀರಿ ಅಥವಾ ನಿಮ್ಮ ಮಾನಸಿಕ ಮಟ್ಟದಲ್ಲಿ ಯಾವ ರೀತಿಯ ಚೇಂಜಸ್ ಆಗಬಹುದು ಅನ್ನೋದನ್ನು ನಮಗೆ ಯೂನಿವರ್ಸ್ ಈ ಕಾರ್ಡ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲೂ ಕೂಡ ನಾವು ಕೆಲವೊಂದು ವಿಡಿಯೋಗಳನ್ನು ಮಾಡೋಣ, ಇದೇ ಟ್ಯಾರೋ ರೀಡಿಂಗನ್ನು ಮಾಡೋಣ. ನೋಡೋಣ ಯಾವ್ಯಾವ ವಿಚಾರದಲ್ಲಿ ನಮಗೆ ಏನೇನು ಮಾಹಿತಿ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಮಾತೆರೆಗ್ಲ ನಮಸ್ಕಾರ.